ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ದ ವೆಂಡರ್ ಆಫ್ ಸ್ವೀಟ್ಸ್ ಬೈ ಆರ್.ಕೆ. ನಾರಾಯಣನ್. ಆರ್.ಕೆ. ನಾರಾಯಣರವರ ಈ ದ ವೆಂಡರ್ ಆಫ್ ಸ್ವೀಟ್ಸ್ ನ ಕನ್ನಡದ ಒಂದು ಸಾರಾಂಶವನ್ನು ಈ ವಿಡಿಯೋದಲ್ಲಿ ಕಲಿತಾ ಸಾಗೋಣ. ಆರ್.ಕೆ. ನಾರಾಯಣರವರು ಈ ದ ವೆಂಡರ್ ಆಫ್ ಸ್ವೀಟ್ಸ್ 1967ರಲ್ಲಿ ಪಬ್ಲಿಷ್ ಮಾಡಿದಂತಹ ಒಂದು ಕಾದಂಬರಿಯಾಗಿರುತ್ತೆ. ಇದು ಸೌತ್ ಇಂಡಿಯನ್ ಮೀನ್ಸ್ ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಕ್ಕಂತಹ ಒಂದು ಇಮ್ಯಾಜಿನರಿ ಟೌನ್ ಮಾಲ್ಗುಡಿಯಲ್ಲಿ ನಡೀತಕ್ಕಂತಹ ಒಂದು ಕಥೆಯಾಗಿರುತ್ತೆ. ಈ ಕಥೆಯು ಗಾಂಧಿವಾದಿ ತತ್ವಗಳನ್ನು ಅನುಸರಿಸುವ ಒಬ್ಬ ವಿಧುವ ಅಂದರೆ ಹೆಂಡತಿಯನ್ನು ಕಳೆದುಕೊಂಡಿರ್ತಕ್ಕಂತಹ ಒಬ್ಬ ಸ್ವೀಟ್ ಮಾರಾಟಗಾರ ವ್ಯಾಪಾರಿಯಾಗಿರ್ತಕ್ಕಂತಹ ಜಗನ್ ಮತ್ತು ಅಮೆರಿಕದಿಂದ ಬರುವಂತಹ ಒಬ್ಬ ಆಧುನಿಕ ಭೌತಿಕ ವಿಚಾರಗಳೊಂದಿಗೆ ಹಿಂತಿರುಗುವಂತಹ ಆತನ ಮಗ ಮಾಲಿಯ ನಡುವಿನ ಒಂದು ಜನರೇಷನ್ ವಾರ್ ಅಥವಾ ಒಂದು ಸಂಘರ್ಷ ಮತ್ತು ಸಾಂಸ್ಕೃತಿಕ ಸಂಘರ್ಷವನ್ನು ಈ ಕಾದಂಬರಿಯಲ್ಲಿ ನೋಡಬಹುದಾಗಿರುತ್ತೆ. ಈ ಕಾದಂಬರಿಯು ಸಾಂಪ್ರದಾಯಿಕ ಹಿಂದೂ ತತ್ವಶಾಸ್ತ್ರ ಮತ್ತು ಪೂರ್ವ ಮತ್ತು ಪಶ್ಚಿಮದ ನಡುವಿನ ವೈರುಧ್ಯ ಮತ್ತು ಕೌಟುಂಬಿಕ ಕಲಹದಿಂದ ಶಾಂತಿಯನ್ನು ಹುಡುಕುವ ಮನುಷ್ಯನ ಒಂದು ಅನಿವಾರ್ಯ ಅಥವಾ ವಾನಪ್ರಸ್ಥ ಅಥವಾ ನಿವೃತ್ತಿಯಂತಹ ವಿಷಯಗಳನ್ನು ಈ ಒಂದು ಕಾದಂಬರಿಯಲ್ಲಿ ಕಾಣಬಹುದು. ದ ವೆಂಡರ್ ಆಫ್ ಸ್ವೀಟ್ಸ್ ಈ ಕಾದಂಬರಿಯ ಮೇನ್ ಕ್ಯಾರೆಕ್ಟರ್ಸನ್ನು ನೋಡಿದಾಗ ಜಗನ್ ಈತ ಒಂದು ಕಾಲ್ಪನಿಕ ನಗರ ಮಾಲ್ಗುಡಿಯಲ್ಲಿ ವಾಸಿಸುವ 55 ವರ್ಷದ ಒಬ್ಬ ಸ್ವೀಟ್ ವೆಂಡರ್ ಮಾರಾಟಗಾರನಾಗಿರ್ತಾನೆ. ತನ್ನ ಜೀವನದ ಆರಂಭದ ಹಂತದಲ್ಲಿ ಅವನು ಮಹಾತ್ಮ ಗಾಂಧಿಯವರ ಬೋಧನೆಗಳ ಬಗ್ಗೆ ತುಂಬ ಹಚ್ಚಿಕೊಂಡಿರ್ತಾನೆ, ಅನುಯಾಯಿಯಾಗಿರ್ತಾನೆ. ಅವನು ಮಾಲಿಯ ತಂದೆ ಮತ್ತು ಅವನಿಗೆ ದಯೆ ತೋರಲು ಪದೇ ಪದೇ ತನ್ನ ಮೇಲೆ ಅತಿಯಾದ ಹೊರೆಯನ್ನು ಹಾಕಿಕೊಳ್ತಾನೆ. ಅವನು ತನ್ನ ವ್ಯಾಪಾರದ ಯಶಸ್ಸಿನಿಂದ ತೃಪ್ತನಾಗಿರುವ ಒಬ್ಬ ಶಾಂತಿಯುತ ಮನುಷ್ಯ ಅಂತ ಈ ಕಾದಂಬರಿಯಲ್ಲಿ ನೋಡಬಹುದು. ಮಾಲಿ ದಿನದಿಂದ ದಿನಕ್ಕೆ ಹೆಚ್ಚಿನ ಹಣಕ್ಕಾಗಿ ಕೇಳಿದಾಗ ಜಗನ್ ಸಂಕಷ್ಟಕ್ಕೆ ಒಳಪಡ್ತಾನೆ. ಏಕೆಂದರೆ ಮಗನನ್ನು ಸಂತೋಷಪಡಿಸುವ ಆಸೆ ಮತ್ತು ಅವನ ಅಸಾಧ್ಯ ಬೇಡಿಕೆಗಳ ನಡುವೆ ಅವನು ಸಿಲುಕಿರ್ತಾನೆ. ಈ ಕಾದಂಬರಿ ಮುಂದುವರೆದಂತೆ ಅವನು ತನ್ನ ಪ್ರಾಪಂಚಿಕ ಆಸ್ತಿಗಳ ಮೇಲಿನ ಲೌಕಿಕ ವ್ಯಾಮೋಹದಿಂದ ದೂರವಾಗುತ್ತಾ ಹೋಗ್ತಾನೆ. ಇನ್ನು ಮಾಲಿ ಜಗನ್ನ ಮಗ, ಅವನು ಬರಹಗಾರನಾಗುವ ಬಯಕೆಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಕಾದಂಬರಿಯಲ್ಲಿ ಅವನು ಏನನ್ನಾದರೂ ಬರೆದಿರೋ ಬಗ್ಗೆ ಎಲ್ಲೂ ಸಹ ತಿಳಿಸಿಲ್ಲ. ಅವನು ಸ್ವಲ್ಪ ಅಹಂಕಾರಿಯಾಗಿರ್ತಾನೆ, ಯಾವಾಗಲೂ ತನ್ನ ತಂದೆಯಿಂದ ಹಣ ಪಡೆಯುತ್ತಾನೆ, ಕೆಲವೊಮ್ಮೆ ಹಣವನ್ನು ಕದೀತಾನೆ. ಇತರರೊಂದಿಗಿನ ಅವನ ಒಂದು ಸಂವಹನ ಹೆಚ್ಚಾಗಿ ಏನನ್ನಾದರೂ ಕೇಳುವುದಕ್ಕೆ ಸೀಮಿತವಾಗಿರುತ್ತೆ. ಇಲ್ಲಿ ಭಾರತ ಒಂದು ಹಿಂದುಳಿದ ದೇಶ ಮತ್ತು ಪಶ್ಚಿಮದ ದೇಶದ ಜನರು ಪ್ರಗತಿಯತ್ತ ಹೆಚ್ಚು ಗಮನ ಹರಿಸ್ತಾರೆ ಅಂತ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ. ಅವನು ಯಾವುದರ ಬಗ್ಗೆಯೂ ಸಂತೋಷ ಮತ್ತು ತೃಪ್ತಿಯಿಂದ ಕಾಣಿಸಿಕೊಳ್ಳುವುದು ತುಂಬ ಕಡಿಮೆಯಾಗಿರುತ್ತೆ. ಇನ್ನು ಈ ಕಜಿನ್ ಪಾತ್ರವು ಜಗನ್ನ ಒಬ್ಬ ಸೋದರ ಸಂಬಂಧಿ ಅಂತ ಹೇಳಬಹುದು. ಆದರೆ ಇದಕ್ಕೆ ಯಾವುದೇ ಇಲ್ಲಿ ಕಾದಂಬರಿಯಲ್ಲಿ ತಿಳಿಸಿರೋದಿಲ್ಲ. ಅವನು ಜಗನ್ನ ಆಪ್ತ ಗೆಳೆಯನಾಗಿದ್ದು ಜಗನ್ ಮತ್ತು ಮಾಲಿಯ ನಡುವೆ ಮಧ್ಯಸ್ಥಿಕೆ ವಹಿಸ್ತಾನೆ ಈ ಕಜಿನ್. ಆದರೆ ಅವನ ಉದ್ದೇಶಗಳು ಅಷ್ಟು ಧನಾತ್ಮಕವಾಗಿರೋದಿಲ್ಲ. ಏಕೆಂದರೆ ಮಾಲಿಯೊಂದಿಗಿನ ಜಗನ್ನ ಒಂದು ಜಗಳ ಸಮಯದಲ್ಲಿ ಜಗನ್ ಪಡುವ ಅತೃಪ್ತಿ ಮತ್ತು ಅಸ್ವಸ್ಥತೆಯನ್ನು ಅವನು ಆನಂದಿಸ್ತಾ ಇರುತ್ತಾನೆ ಈ ಕಜಿನ್. ಇನ್ನು ಗ್ರೇಸ್ ಮಾಲಿಯ ಗೆಳತಿ. ಇವಳನ್ನು ಅವನು ಆರಂಭದಲ್ಲಿ ತನ್ನ ಹೆಂಡತಿ ಅಂತ ಪರಿಚಯಿಸ್ತಾನೆ. ಅಮೆರಿಕದವಳಾದ ಇವಳು ಕೊರಿಯನ್ ಮತ್ತು ಅಮೇರಿಕನ್ ಮೂಲದವಳು. ಇವಳು ಸ್ವಲ್ಪ ಕರುಣೆಯನ್ನು ಹೊಂದವಳಾಗಿರ್ತಾಳೆ. ಜಗನ್ಗೆ ಇವಳನ್ನು ತಕ್ಷಣವೇ ಇಷ್ಟ ಆಗುತ್ತೆ. ಮಾಲಿ ಇವಳನ್ನು ಅಮಾನವೀಯವಾಗಿ ನಡೆಸ್ಕೊಳ್ತಾ ಇರೋದನ್ನು ಕಾಣ್ತಾನೆ. ಅವನು ಧನ್ಯವಾದ ಹೇಳದೆಯೇ ತನ್ನ ಪರವಾಗಿ ಪತ್ರಗಳನ್ನು ಬರೆಯಲು ಮತ್ತು ಹಣವನ್ನು ಕೇಳಲು ಅವಳನ್ನು ಬಳಸ್ಕೊಳ್ತಾನೆ. ಅವಳು ಭಾರತೀಯಳಲ್ಲದ ಕಾರಣ ಮತ್ತು ನಂತರ ಅವರು ಮದುವೆಯಾಗಿಲ್ಲ ಎಂಬ ವಿಷಯ ತಿಳಿದು ಬಂದಾಗ ಹಳ್ಳಿಯಲ್ಲಿ ಒಂದು ದೊಡ್ಡ ವಿವಾದಕ್ಕೆ ಕಾರಣವಾಗುತ್ತೆ. ಇನ್ನು ದ ಬಿಯರ್ಡೆಡ್ ಮ್ಯಾನ್ ಜಗನ್ ಒಂದು ದಿನ ಭೇಟಿಯಾಗುವ ಏಕಾಂಗಿ ವ್ಯಕ್ತಿ. ಅವನು ತಾನು ಕೆತ್ತುತ್ತಿರುವ ಗಾಯತ್ರಿ ದೇವಿಯ ಶಿಲ್ಪವನ್ನು ಜಗನ್ಗೆ ತೋರಿಸ್ತಾನೆ ಮತ್ತು ಭೌತಿಕ ಸಂಪತ್ತಿನ ಮೇಲೆ ಒಂದು ವ್ಯಾಮೋಹವನ್ನು ಬಿಡಲು ಅವನಿಗೆ ಪ್ರೇರಣೆಯನ್ನು ನೀಡ್ತಾನೆ. ನಟರಾಜ್ ಟೂತ್ ಪ್ರಿಂಟ್ಸ್ ವರ್ಕ್ ಎಂಬ ಟೆಲಿಗ್ರಾಮ್ ಕಂಪನಿಯ ಕೆಲಸಗಾರ. ಜಗನ್ ತನ್ನ ಟೆಲಿಗ್ರಾಮ್ಗಳನ್ನು ಇವನಿಂದಲೇ ಪಡಿತಾನೆ. ಅವನು ಜಗನ್ನೊಂದಿಗೆ ತುಂಬ ಕರುಣೆಯಿಂದ ವರ್ತಿಸ್ತಾನೆ. ಶಿವರಾಮನ್ ಜಗನ್ ಅಂಗಡಿಯಲ್ಲಿ ಅಡಿಗೆ ಮಾಡುವವನು. ಜಗನ್ ಮಾಡುವ ಬೆಲೆಯ ಬದಲಾವಣೆಗಳಿಂದಾಗಿ ಅವನು ಕಂಗಾಲಾಗ್ತಾನೆ, ಏಕೆಂದರೆ ಇದು ಅಂಗಡಿಯನ್ನು ಮುಚ್ಚುವ ಸೂಚನೆ ಅಂತ ಶಿವರಾಮನ್ ಭಾವಿಸ್ತಾನೆ. ಇನ್ನು ಅಂಬಿಕಾ ಜಗನ್ನ ಹೆಂಡತಿ. ಕಾದಂಬರಿಯ ಘಟನೆಗಳು ನಡೆಯುವ ಹೊತ್ತಿಗೆ ಅವಳು ಮೃತಪಟ್ಟಿರ್ತಾಳೆ. ಜಗನ್ ಅವಳನ್ನು ಬಹಳ ಮಮತೆಯಿಂದ ನೆನೆಸ್ಕೊಳ್ತಾ ಇರ್ತಾನೆ. ಅವರ ಮದುವೆಯ ಜೀವನವು ತುಂಬ ಸುಖಮಯವಾಗಿತ್ತು ಮತ್ತು ಜಗನ್ ಸದಾ ಅವಳೊಂದಿಗೆ ಇರಲು ಬಯಸ್ತಾ ಇರ್ತಾನೆ. ಇನ್ನು ಜಗನ್ನ ತಂದೆ
ಗಂಭೀರ ಮತ್ತು ಬಹಳ ಸಾಂಪ್ರದಾಯಿಕ ವ್ಯಕ್ತಿ. ಜಗನ್ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಾಗ ಮತ್ತೆ ಮದುವೆಯ ಆರಂಭಿಕ ವರ್ಷಗಳಲ್ಲಿ ಅಂಬಿಕಾಳೊಂದಿಗೆ ಮಕ್ಕಳನ್ನು ಹೊಂದದಿದ್ದಾಗ ಆ ಜಗನ್ನ ತಂದೆ ಜಗನ್ನನ್ನು ತುಂಬ ಟೀಕಿಸ್ತಾ ಇರ್ತಾನೆ. ಇನ್ನು ಜಗನ್ನ ಸಹೋದರ, ಜಗನ್ನ ಆಪ್ತ ಮತ್ತು ಗೆಳೆಯನಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಅಂಬಿಕಾ ಅವರ ಮನೆಯಿಂದ ಹಿಂತಿರುಗುವಾಗ ರೈಲು ಪ್ರಯಾಣದಲ್ಲಿ ಅವನು ಜಗನ್ನನ ಜೊತೆ ಇರ್ತಾನೆ. ಇನ್ನು ಈ ಕಾದಂಬರಿಯ ಒಂದು ಸಾರಾಂಶಕ್ಕೆ ಬಂದಾಗ, ದ ವೆಂಡರ್ ಆಫ್ ಸ್ವೀಟ್ಸ್, ಈ ಒಂದು ಕಾದಂಬರಿ 13 ಪಾರ್ಟ್ಸನ್ನು, ಒಂದು ಚಾಪ್ಟರ್ಸನ್ನು ಒಳಗೊಂಡಿರುತ್ತೆ. ನಾನು ಆ ಒಂದು ಸಮರಿಯನ್ನು ಕನ್ನಡದಲ್ಲಿ ತಿಳಿಸ್ತಾ ಹೋಗ್ತೇನೆ. ಜಗನ್ ಮಾಲ್ಗುಡಿಯ ಒಬ್ಬ 60 ವರ್ಷದ ಒಬ್ಬ ವಿದುರ, ಮತ್ತು ಆ ಒಂದು ಸ್ವೀಟ್ ತಿಂಡಿ ಅಂಗಡಿಯ ಮಾಲೀಕ. ಅವನು ಅತ್ಯಂತ ಶಿಸ್ತಿನ ಜೀವನವನ್ನು ನಡೆಸ್ತಾ ಇರ್ತಾನೆ. ಮಹಾತ್ಮ ಗಾಂಧಿಯ ಒಂದು ತತ್ವಗಳಿಂದ ಪ್ರಭಾವಿತನಾಗಿರ್ತಾನೆ. ತನ್ನದೇ ಆದಂಥ ಒಂದು ಸರಳ ತತ್ವವನ್ನು ಅನುವರಿಸಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನು ತನ್ನ ರುಚಿಯ ಪ್ರಜ್ಞೆಯನ್ನು ಗೆದ್ದಿರುವುದಾಗಿ ಹೇಳ್ಕೊಳ್ತಾನೆ. ಆದರೂ ಸಿಹಿ ತಿಂಡಿಗಳನ್ನು ಮಾರಾಟ ಮಾಡುವ ಮೂಲಕ ಜೀವನೋಪಾಯವನ್ನು ನಡೆಸ್ತಾ ಇರ್ತಾನೆ. ಪ್ರತಿ ಮಧ್ಯಾಹ್ನ ಅವನ ಅಂಗಡಿಗೆ ಭೇಟಿ ನೀಡುವ ಕಜಿನ್ ಜಗನ್ನ ಮಾತುಗಳನ್ನು ಕೇಳುತ್ತಾ ಸಿಹಿ ತಿಂಡಿಗಳನ್ನು ತಿಂತಾ ಇರ್ತಾನೆ. ಜಗನ್ ಆರೋಗ್ಯ ಮತ್ತು ಪವಿತ್ರತೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾನೆ. ತನ್ನ ಬಟ್ಟೆಗಾಗಿ ಹತ್ತಿ ನೂಲುವುದು, ಸತ್ತ ಆಕಳ ಚರ್ಮದಿಂದ ಮಾಡಿದ ಚಪ್ಪಲಿ ಧರಿಸುವುದು ಮತ್ತು ವಿಚಿತ್ರ ಆಹಾರ ಪದ್ಧತಿಗಳನ್ನು ಪ್ರಯೋಗ ಮಾಡುವುದು ಅವನ ಸ್ವಭಾವವಾಗಿರುತ್ತೆ. ಹೊರನೋಟಕ್ಕೆ ಸರಳವಾಗಿ ಕಂಡರೂ ಜಗನ್ ಒಬ್ಬ ಬುದ್ಧಿವಂತ ಒಂದು ಉದ್ಯಮಿ. ಪ್ರತಿ ಸಾಯಂಕಾಲ 6 ಗಂಟೆಗೆ ಅವನು ತನ್ನ ಗಳಿಕೆಯನ್ನು ಎಣಿಸ್ತಾನೆ ಮತ್ತು ತೆರಿಗೆಗೆ ವರದಿ ಮಾಡಿದಂಥ ಫ್ರೀ ಕ್ಯಾಶನ್ನು ಪ್ರತ್ಯೇಕವಾಗಿ ಎತ್ತಿಡ್ತಾನೆ. ಈ ಒಂದು ಚಾಪ್ಟರ್ನಲ್ಲಿ ಜಗನ್ ವ್ಯಕ್ತಿತ್ವದ 2 ಮುಖಗಳನ್ನು ತೋರಿಸುತ್ತೆ. ಒಬ್ಬ ಧರ್ಮನಿಷ್ಠ ಗಾಂಧಿವಾದಿ ಮತ್ತು ಹಣದ ಮೇಲೆ ವ್ಯಾಮೋಹ ಇರತಕ್ಕಂಥ ಒಬ್ಬ ವ್ಯಾಪಾರಿ, ಯಶಸ್ವಿ ವ್ಯಾಪಾರಿ. ಇನ್ನು ಸೆಕೆಂಡ್ ಚಾಪ್ಟರ್ನಲ್ಲಿ ಜಗನ್ ಮನೆಗೆ ಹೋಗುವಾಗ ತನ್ನ ದೈನಂದಿನ ಆಹಾರ ಕುರಿತು ಒಂದು ಅಪೂರ್ಣ ಒಂದು ಪುಸ್ತಕದ ಬಗ್ಗೆ ಯೋಚಿಸ್ತಾನೆ. ಅವನ ಆಲೋಚನೆಗಳು ಹೆಚ್ಚಾಗಿ ಮಗ ಮಾಲಿಯ ಬಗ್ಗೆ ಇರುತ್ತೆ. ಜಗನ್ ಮಗನ ಬಗ್ಗೆ ಅತೀವ ಪ್ರೀತಿ ಹೊಂದಿರ್ತಾನೆ, ಆದರೆ ಅವನ ಆಧುನಿಕ ಜೀವನ ಶೈಲಿಯನ್ನು ನೋಡಿ ಸ್ವಲ್ಪ ಭಯಪಡ್ತಾನೆ. ಈ ಒಂದು ಚಾಪ್ಟರ್ನಲ್ಲಿ ಜಗನ್ ಹಳೆಯ ಮನೆಯ ಮತ್ತು ಅವನ ತೀರಿಹೋದ ಪತ್ನಿ ಅಂಬಿಕಾಳೊಂದಿಗೆ ಸಂಬಂಧವನ್ನು ವಿವರಿಸುತ್ತೆ. ಜಗನ್ ನೈಸರ್ಗಿಕ ಒಂದು ಚಿಕಿತ್ಸೆ ಬಗ್ಗೆ ಅಂಬಿಕಾಗೆ ಇಷ್ಟ ಇರಲಿಲ್ಲ. ಇದು ಜಗನ್ ಅವಳಿಗೆ ತಲೆನೋವಿಗೆ ಆಸ್ಪಿರಿನ್ ಮಾತ್ರೆ ನೀಡಲು ನಿರಾಕರಿಸಿದಾಗ ಒಂದು ಜಗಳಕ್ಕೆ ಕಾರಣವಾಗಿತ್ತು. ಮಾಲಿ ಬಾಲ್ಯದಲ್ಲೇ ಈ ಪೋಷಕರ ನಡುವಿನ ಒತ್ತಡಕ್ಕೆ ಸಿಲುಕಿದ್ನು. ಜಗನ್ ಮತ್ತು ಮಾಲಿಯ ನಡುವೆ ಅಂತರವು ಹೆಚ್ಚಾಗಿರುವುದು ಈ ಒಂದು ಚಾಪ್ಟರ್ನಲ್ಲಿ ಕಾಣಿಸುತ್ತೆ. ಜಗನ್ ಮಗನನ್ನು ದೂರದಿಂದಲೇ ಗಮನಿಸ್ತಾನೆ, ನೇರವಾಗಿ ಮಾತನಾಡಲು ಹೆದರ್ತಾನೆ. ಅವರ ಹಳೆಯ ಮನೆ ಜಗನ್ನ ಸಾಂಪ್ರದಾಯಿಕ ಮೌಲ್ಯಗಳನ್ನು ಪ್ರತಿನಿಧಿಸಿದರೆ ಮಾಲಿ ಆಧುನಿಕ ಜೀವನಕ್ಕಾಗಿ ಆಧುನಿಕ ಜೀವನಕ್ಕಾಗಿ ಹಂಬಲಿಸುತ್ತಿರುವಂತೆ ಕಾಣುತ್ತೆ. ಇನ್ನು ಚಾಪ್ಟರ್ 3ಯಲ್ಲಿ ಓದು ಆಸಕ್ತಿ ಇಲ್ಲದ ಕಾರಣ ಕಾಲೇಜು ಬಿಡುವುದಾಗಿ ಮಾಲಿ ಹಠಾತ್ತನೆ ಹೇಳ್ತಾನೆ. ಜಗನ್ ಕಂಗಾಲಾಗುತ್ತಾನೆ, ಆದರೆ ಮಗನನ್ನು ಪ್ರಶ್ನಿಸುವ ಧೈರ್ಯ ಮಾಡೋದಿಲ್ಲ. ಜಗನ್ ಮಗನ ಆಹಾರದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ತಾನೆ. ಮಾಲಿ ಏನನ್ನು ಯೋಚಿಸ್ತಾ ಇದ್ದಾನೆ ಎಂದು ತಿಳಿಯಲು ಜಗನ್ ಕಜಿನ್ ಸಹಾಯ ಪಡಿತಾನೆ. ಮಾಲಿ ಬರಹಗಾರ, ತಾನು ಬರಹಗಾರನಾಗಲು ಬಯಸ್ತಾನೆ ಅಂತ ತಿಳಿದಾಗ ಜಗನ್ ಮೊದಲು ಅದನ್ನು ಗುಮಾಸ್ತ ಕೆಲಸವೆಂದು ತಪ್ಪಿ ತಿಳಿತಾನೆ. ನಂತರ ಮಾಲಿ ಲೇಖಕನಾಗಲು ಬಯಸಿದ್ದಾನೆ ಅಂತ ತಿಳಿದಾಗ ಜಗನ್ ಹೆಮ್ಮೆ ಪಡ್ತಾನೆ. ಆದರೆ ಮಾಲಿ ತನ್ನ ಕಾಲೇಜು ಪುಸ್ತಕಗಳನ್ನು ಸುಟ್ಟು ಹಾಕುವ ಮೂಲಕ ಆ ಶಿಕ್ಷಣ ವ್ಯವಸ್ಥೆಯನ್ನು ತಿರಸ್ಕರಿಸ್ತಾನೆ. ಜಗನ್ ಅವನಿಗೆ ಬರೆಯಲು ಒಂದು ಮೇಜು, ಕಾಗದವನ್ನು ಕೊಡಲು ಬಂದಾಗ ಇಬ್ಬರ ನಡುವಿನ ಒಂದು ಜಗಳ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಮಾಲಿ 25,000 ರೂಪಾಯಿ ಬಹುಮಾನ ಇರುವ ಸ್ಪರ್ಧೆಗಳ ಬಗ್ಗೆ ಮಾತಾಡ್ತಾನೆ. ಇನ್ನು ಚಾಪ್ಟರ್ 4ಗೆ ಬಂದಾಗ ಜಗನ್ ಮತ್ತು ಮಾಲಿಯ ನಡುವಿನ ಒಂದು ಮಾತುಕತೆ ತೀರಾ ಕಡಿಮೆಯಾಗಿರುತ್ತೆ. ಜಗನ್ ನೀಡುವ 5 ರೂಪಾಯಿ ನೋಟನ್ನು ಮಾಲಿ ಪಡೆಯುವುದು ಮಾತ್ರವೇ ಅವರ ಒಂದು ರೀತಿಯ ಸಂಪರ್ಕವಾಗಿರುತ್ತೆ. ಜಗನ್ ತನ್ನ ಮಗ ಒಬ್ಬ ಪ್ರತಿಭಾವಂತ ಬರಹಗಾರನೆಂದು ಎಲ್ಲರ ಮುಂದೆ ಹೊಗಳ್ತಾನೆ. ಆದರೆ ಮಾಲಿ ಕತೆ ಹೇಳುವ ಕಲೆಯನ್ನು ಕಲಿಯಲು ಅಮೆರಿಕಕ್ಕೆ ಹೋಗಲು ಬಯಸ್ತಾನೆ ಎಂದು ಕಜಿನ್ ಮೂಲಕ ಜಗನ್ಗೆ ಗೊತ್ತಾಗುತ್ತೆ. ಜಗನ್ ಇದನ್ನು ಕೇಳಿ ಬೆಚ್ಚಿ ಬೀಳ್ತಾನೆ. ಜಗನ್ ಮೊದಲು ಇದನ್ನು ವಿರೋಧಿಸಿದರೂ ನಂತರ ಇದು ಮಗನ ಒಂದು ಸ್ವಾವಲಂಬನೆಯ ಗುರಿತು ಅಂತ ಅಂದುಕೊತಾನೆ. ಮಾಲಿ ತಂದೆಯ ಅನುಮತಿ ಇಲ್ಲದೆ ಪಾಸ್ಪೋರ್ಟ್ ಮತ್ತು ಪ್ರಯಾಣಕ್ಕೆ ಸಿದ್ಧತೆ ನಡೆಸಿರೋದು ಗೊತ್ತಾಗುತ್ತೆ. ಮಾಲಿ ಜಗನ್ ಬಚ್ಚಿಟ್ಟಿದ್ದ ಫ್ರೀ ಕ್ಯಾಶನ್ನು ಇದಕ್ಕೆ ಬಳಸ್ಕೊಂಡಿರ್ತಾನೆ. ಆದರೂ ಜಗನ್ ಮಗನ ಬಗ್ಗೆ ಹೆಮ್ಮೆ ಪಡ್ತಾನೆ ಮತ್ತು ಆ ಹಣ ಹೇಗಾದರೂ ಅವನಿಗೆ ಸಲ್ಲಬೇಕಾಗಿದ್ದು ಎಂದು ಅವನು ಸಮಾಧಾನ ಮಾಡ್ಕೋತಾನೆ. ನೆಕ್ಸ್ಟ್ ಚಾಪ್ಟರ್ 5ಅಲ್ಲಿ ಮಾಲಿ ಅಮೆರಿಕಕ್ಕೆ ಹೋದ ನಂತರ ಜಗನ್ ಅವನ ನೆನಪಿನಲ್ಲೇ ಬದುಕ್ತಾನೆ. ಮಾಲಿಯ ಪತ್ರಗಳನ್ನು ಎಲ್ಲರಿಗೂ ಓದಿ ಹೇಳುತ್ತಾ ಅಮೆರಿಕನ್ ಸಂಸ್ಕೃತಿಯ ತಜ್ಞನಂತೆ ಮಾತಾಡ್ತಾನೆ.
ಆದರೆ ಮಾಲಿ ಅಮೆರಿಕದಲ್ಲಿ ಗೋಮಾಂಸ ತಿಂತಾ ಇದ್ದಾನೆ ಎಂದು ಪತ್ರದಲ್ಲಿ ತಿಳಿಸಿದಾಗ ಗಾಂಧಿವಾದಿ ಜಗನ್ ದೊಡ್ಡ ಆಘಾತಕ್ಕೆ ಒಳಗಾಗ್ತಾನೆ. ಜಗನ್ ಇದಕ್ಕೆ ಪ್ರತಿಕ್ರಿಯಿಸುವ ಮೊದಲೇ ಮಾಲಿ ತಾನು ಮತ್ತೊಬ್ಬರೊಂದಿಗೆ ಭಾರತಕ್ಕೆ ಮರಳಿ ಬರ್ತಾ ಇರೋದಾಗಿ ತಿಳಿಸ್ತಾನೆ. ರೈಲ್ವೆ ಸ್ಟೇಷನ್ನಲ್ಲಿ ಮಾಲಿ ತನ್ನೊಂದಿಗೆ ಅಮೆರಿಕನ್ ಮಹಿಳೆ ಗ್ರೇಸ್ನನ್ನು ಕರೆತರ್ತಾನೆ. ಅವಳನ್ನು ತನ್ನ ಹೆಂಡತಿ ಅಂತ ಮಾಲಿ ಪರಿಚಯಿಸಿದಾಗ ಜಗನ್ ಒಂದು ರೀತಿಯ ಸಾಂಸ್ಕೃತಿಕ ಆಘಾತಕ್ಕೆ ಒಳಗಾಗ್ತಾನೆ. ಮೀನ್ಸ್ ಅಲ್ಲಿ ಟ್ರೆಡಿಷನಲ್ ಡಿಫ್ರೆನ್ಸ್ ಇರುತ್ತೆ, ಕಲ್ಚರಲ್ ಡಿಫ್ರೆನ್ಸ್ ಇರುತ್ತೆ, ಆ ಒಂದು ಶಾಕ್ನಲ್ಲಿ ಇರ್ತಾನೆ. ನಂತರ ಗ್ರೇಸ್ ಬಂದ ನಂತರ ಜಗನ್ನ ಜೀವನವೇ ಬದಲಾಗುತ್ತೆ. ಅವಳು ಭಾರತೀಯ ಸೊಸೆಯಂತೆ ಮನೆಗೆಲಸ ಮಾಡುತ್ತಾ ಜಗನ್ನ ಮನಗೆಲ್ಲಲು ಪ್ರಯತ್ನಿಸ್ತಾಳೆ. ಅಮೆರಿಕದಿಂದ ಪತ್ರಗಳನ್ನು ಬರೆದಿದ್ದು ಮಾಲಿಯಲ್ಲ, ಗ್ರೇಸ್ ಎಂದು ಜಗನಿಗೆ ತಿಳಿಯುತ್ತೆ. ಮಾಲಿ ಕತೆ ಬರೆಯುವ ಯಂತ್ರವನ್ನು ತಯಾರಿಸುವ ಒಂದು ಇಂಡಸ್ಟ್ರಿ ಉದ್ಯಮಕ್ಕಾಗಿ ಜಗನ್ನಿಂದ $51,000 ಒಂದು ಬಂಡವಾಳವನ್ನು ಕೇಳ್ತಾನೆ. ಆ ಒಂದು ಮೆಷಿನ್ ಮತ್ತು ಅತಿ ದೊಡ್ಡ ವೆಚ್ಚವನ್ನು ಕಂಡಂಥ ಜಗನ್ ಗಾಬರಿ ಆಗ್ತಾನೆ. ಜಗನ್ ಹಣ ನೀಡದೆ ಸುಮ್ಮನಿದ್ದು ಮಗನ ಬೇಡಿಕೆಯನ್ನು ನಿರ್ಲಕ್ಷಿಸ್ತಾನೆ. ಇನ್ನು ಚಾಪ್ಟರ್ 7ನಲ್ಲಿ ಮಾಲಿ ಮತ್ತು ಗ್ರೇಸ್ ಒಂದು ಹೂಡಿಕೆಗಾಗಿ ಜಗನ್ನ ಮೇಲೆ ಒತ್ತಡ ಹೇರ್ತಾ ಹೋಗ್ತಾನೆ. ಮಾಲಿ ತನ್ನ ಕಂಪನಿಗೆ ಜಗನ್ನನ್ನು ಒಂದು ಪ್ರವರ್ತಕ ಎಂದು ಹೆಸರಿಸಿ ಒಂದು ಪಾಂಪ್ಲೆಟನ್ನು ಪ್ರಿಂಟ್ ಮಾಡಿಸ್ತಾನೆ. ಮನೆಯ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಜಗನ್ ತನ್ನ ಅಂಗಡಿಯಲ್ಲಿ ಸಿಹಿ ತಿಂಡಿಗಳ ಬೆಲೆಯನ್ನು 25 ಪೈಸೆಗಳಿಗೆ ಇಳಿಸ್ತಾನೆ. ಇದು ಇತರ ವ್ಯಾಪಾರಿಗಳ ವಿರೋಧಕ್ಕೆ ಕಾರಣ ಆಗುತ್ತೆ. ಇದೇ ಸಮಯದಲ್ಲಿ ಜಗನ್ ಗಡ್ಡಧಾರಿ ಶಿಲ್ಪಿ ಚೆನ್ನೈ ದೊರೆಯನ್ನು ಭೇಟಿಯಾಗ್ತಾನೆ. ಶಿಲ್ಪಿಯ ಮಾತುಗಳಿಂದ ಜಗನ್ ಆಕರ್ಷಿತನಾಗ್ತಾನೆ. ಅವನು ಆಶ್ರಮಕ್ಕೆ ಹೋಗಲು ಒಪ್ತಾನೆ. ಇದು ಜಗನ್ನ ಆಧ್ಯಾತ್ಮಿಕ ಬದಲಾವಣೆಯ ಪ್ರಾರಂಭವಾಗಿರುತ್ತೆ. ಇನ್ನು ಚಾಪ್ಟರ್ 8, ಈ ಶಿಲ್ಪಿಯು ಜಗನ್ನನ್ನು ಮಾಲ್ಗುಡಿಯ ಹೊರವಲಯದಲ್ಲಿರ್ತಕ್ಕಂಥ ಹಳೆಯ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಸ್ಥಳವು ಜಗನ್ ಲೋಕದ ಜಂಜಾಟಗಳಿಂದ ಮುಕ್ತಿ ನೀಡುವಂತೆ ಭಾಸವಾಗುತ್ತೆ. ಶಿಲ್ಪಿ ತಾನು ಕೆತ್ತುತ್ತಿರುವ ಗಾಯತ್ರಿ ದೇವಿಯ ಒಂದು ಅಪೂರ್ಣ ಪ್ರತಿಮೆಯ ಬಗ್ಗೆ ವಿವರಿಸ್ತಾನೆ. ಈ ತೋಟವನ್ನು ಖರೀದಿಸಿ ತನ್ನ ವೃತ್ತಿಯ ತಾಣವಾಗಿ ಮಾಡಿಕೊಳ್ಳುವಂತೆ ಶಿಲ್ಪಿ ಜಗನ್ಗೆ ಸೂಚಿಸ್ತಾನೆ. ಜಗನ್ಗೆ ಶಾಸ್ತ್ರಗಳಲ್ಲಿ ಹೇಳಿದಂತೆ ಬದುಕಿನ ಕೊನೆಯ ಹಂತದಲ್ಲಿ ಸನ್ಯಾಸತ್ವ ಸ್ವೀಕರಿಸುವ ಆಲೋಚನೆ ಬರುತ್ತೆ. ಇನ್ನು ಚಾಪ್ಟರ್ 9ಗೆ ಬಂದಾಗ ಜಗನ್ ಮನೆಗೆ ಮರಳಿದರೂ ಮಾಲಿಯಿಂದ ದೂರ ಇರೋದಕ್ಕೆ ಮನೆಯ ಬಾಗಿಲನ್ನು ಮುಚ್ಚಿ ಹಿತ್ತಲ ಬಾಗಿಲನ್ನು ಬಳಸ್ತಾನೆ. ಹತ್ತಿ ನೂಲುವ ಕೆಲಸ ಅವನಿಗೆ ಶಾಂತಿ ನೀಡುತ್ತೆ. ಮಾಲಿ ಮತ್ತೆ ಹಣಕ್ಕಾಗಿ ಒತ್ತಾಯಿಸ್ತಾನೆ. ಜಗನ್ ತನ್ನ ಅಂಗಡಿಯನ್ನೇ ಮಾಲಿಗೆ ನೀಡಲು ಮುಂದಾದರೂ ಮಾಲಿ ಅದನ್ನು ತಿರಸ್ಕರಿಸ್ತಾನೆ. ತನ್ನ ಒಂದು ಉದ್ಯಮಕ್ಕೆ ನಡೆಯದಿದ್ದರೆ ಗ್ರೇಸ್ ಅಮೆರಿಕಕ್ಕೆ ಹೋಗಬೇಕಾಗತ್ತೆ ಅಂತ ಮಾಲಿ ಹೇಳ್ತಾನೆ. ಮಾಲಿ ಮತ್ತು ಗ್ರೇಸ್ ನಡುವಿನ ಸಂಬಂಧದ ಬಗ್ಗೆ ಜಗನ್ಗೆ ಒಂದು ರೀತಿ ಗೊಂದಲ ಉಂಟಾಗುತ್ತೆ. ಇನ್ನು ಚಾಪ್ಟರ್ 10ಗೆ ಬಂದಾಗ ಜಗನ್ ಗ್ರೇಸ್ ಜೊತೆ ಏಕಾಂತದಲ್ಲಿ ಮಾತಾಡಿದಾಗ ಅವಳು ಮತ್ತೆ ಮಾಲಿ ಮದುವೆಯಾಗಿಲ್ಲ ಎಂಬ ಸತ್ಯವನ್ನು ಹೇಳ್ತಾಳೆ. ಮಾಲಿ ಅವಳನ್ನು ಮದುವೆಯಾಗದಾಗಿ ನಂಬಿಸಿ ಕರೆತಂದಿದ್ರು, ಈಗ ಅವಳನ್ನು ಬಿಡೋದಕ್ಕೆ ಸಿದ್ಧನಾಗಿರ್ತಾನೆ. ಇದರಿಂದ ಜಗನ್ ತುಂಬ ತೀವ್ರವಾದ ಆಘಾತಕ್ಕೊಳಗಾಗ್ತಾನೆ. ತನ್ನ ಸಾಂಪ್ರದಾಯಿಕ ಮನೆಯಲ್ಲಿ ಈ ರೀತಿಯ ಮದುವೆಯಾಗದೇ ಇರೋದು ದೊಡ್ಡ ಪಾಪ ಅಂತ ಅವನು ಭಾವಿಸ್ತಾನೆ. ಕಜಿನ್ ಅವರಿಗೆ ರಹಸ್ಯವಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡುವಂತೆ ಸಲಹೆ ನೀಡ್ತಾನೆ. ಆದರೆ ಜಗನ್ ತನ್ನ ಮನೆ ಮತ್ತು ಜೀವನ ಮಾಲಿಯಿಂದ ಒಂದು ರೀತಿ ಮಲಿನವಾಯಿತು ಅಂತ ಭಾವಿಸ್ತಾನೆ. ಇನ್ನು ಚಾಪ್ಟರ್ 11ಗೆ ಬಂದಾಗ ಜಗನ್ ಆ ಜೋಡಿಯಿಂದ ದೂರ ಇರಲು ಮನೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿ ಒಬ್ಬನೇ ಬದುಕಲು ಮುಂದಾಗ್ತಾನೆ. ತಾನು ತನ್ನ ಮನೆಯಲ್ಲೇ ಒಬ್ಬ ಅಸ್ಪೃಶ್ಯನಾದನಂತೆ ಆಗಿರುವನಂತೆ ಭಾವಿಸ್ತಾನೆ. ಮಾಲಿ ಮತ್ತು ಗ್ರೇಸ್ ಬೆಟ್ಟದ ದೇವಸ್ಥಾನದಲ್ಲಿ ಮದುವೆ ಆಗುವಂತೆ ಹೇಳಿದಾಗ ಮಾಲಿ ಜಗನ್ನನ್ನು ಹೀಯಾಳಿಸ್ತಾನೆ. ಜಗನ್ ತಾನು ಅಸಹಾಯಕ ಎಂದು ಅರಿವಾಗುತ್ತೆ. ಈ ಆಧುನಿಕ ಪ್ರಪಂಚದಿಂದ ಜಗನ್ ಸಂಪೂರ್ಣವಾಗಿ ಹಿಂದೆ ಸರಿತಾನೆ. ಇನ್ನು ಚಾಪ್ಟರ್ 12ಗೆ ಬಂದಾಗ ಜಗನ್ ತನ್ನ ಮದುವೆ ಮತ್ತು ಮಗ ಹುಟ್ಟಲು ನಡೆಸಿದಂತಹ ಕಷ್ಟಗಳೆಲ್ಲ ನೆನೆಸ್ಕೊಳ್ತಾನೆ. ತಾವು ಪ್ರಾರ್ಥಿಸಿ ಪಡೆದಂಥ ಮಗನೇ ಇಂದು ತನ್ನ ದುಃಖಕ್ಕೆ ಕಾರಣನಾಗಿದ್ದಾನಲ್ಲ ಅಂತ ಸಂಕಟ ಪಡ್ತಾನೆ. ಅಂತಿಮವಾಗಿ ಶಿಲ್ಪಿಯ ತೋಟಕ್ಕೆ ಹೋಗಲು ನಿರ್ಧರಿಸ್ತಾನೆ. ಆ ಸಮಯದಲ್ಲಿ ಕಜಿನ್ ಬಂದು ಮಾಲಿ ಮದ್ಯಪಾನ ನಿಷೇಧ ಕಾಯ್ದೆಯಡಿ ಅರೆಸ್ಟ್ ಆಗಿದ್ದಾನೆ ಅಂತ ಒಂದು ನ್ಯೂಸನ್ನು ಜಗನ್ಗೆ ತಿಳಿಸ್ತಾನೆ. ಜಗನ್ ಕ್ಷಣಾರ್ಧದಲ್ಲಿ ಈ ಸುದ್ದಿಯಿಂದ ಹೊರಬಂದು ಒಂದು ರೀತಿಯಾಗಿ ಶಾಂತಿಯ ನಿರ್ಲಿಪ್ತತೆಯ ಭಾವನೆಯನ್ನು ತಾಳ್ತಾನೆ. ಇನ್ನು ಕೊನೆಯ ಚಾಪ್ಟರ್ನಲ್ಲಿ ಜಗನ್ ತನ್ನ ಮಗನಿಗಾಗಿ ಯಾವುದೇ ಲಂಚ ನೀಡೋದಿಲ್ಲ ಅಥವಾ ಸುಳ್ಳು ಕೇಸ್ ಸೃಷ್ಟಿ ಮಾಡೋದಿಲ್ಲ ಅಂಥೇಳಿ ನಿರ್ಧಾರ ಮಾಡ್ತಾನೆ. ತನ್ನ ಮಗನಿಗೆ ಜೈಲು ಶಿಕ್ಷೆ ಆಗಲಿ, ಮಾಲಿಗೆ ಒಳ್ಳೆಯ ಪಾಠ ಇದು ಅಂತ ಜಗನ್ ಹೇಳ್ತಾನೆ. ಮಾಲಿಯ ವಕೀಲರ ವೆಚ್ಚಕ್ಕೆ ಒಂದು ಹಣವನ್ನು ನೀಡ್ತಾನೆ ಮತ್ತು ಅಂಗಡಿಯ ಜವಾಬ್ದಾರಿಯನ್ನು ಕಜಿನ್ಗೆ ವಹಿಸ್ತಾನೆ. ಕೇವಲ ಹತ್ತಿ ಬಟ್ಟೆ ನೂಲುವಂಥ ಚರಕ ಮತ್ತು ಅವನಿಗೆ ಬೇಕಾದಂತಹ ಕೆಲವು ಅಗತ್ಯ ವಸ್ತುಗಳ ಗಂಟಿನೊಂದಿಗೆ ಅವನು ಆ ಶಿಲ್ಪಿಯ ತೋಟದ ಕಡೆಗೆ ಹೆಜ್ಜೆ ಹಾಕ್ತಾನೆ. ಜಗನ್ ಗ್ರೇಸಿ ಅಮೆರಿಕಕ್ಕೆ ಹೋಗಲು ಇಷ್ಟಪಟ್ಟರೆ ಅದಕ್ಕೆ
ಅವಳಿಗೆ ಹಣ ನೀಡೋದಾಗಿ ತಿಳಿಸ್ತಾನೆ. ಜಗನ್ ತನ್ನ ವ್ಯಾಪಾರ, ಮನೆ ಮತ್ತು ಮಗನ ಚಿಂತೆಗಳು ಎಲ್ಲವನ್ನು ಬಿಟ್ಟು ಕೊನೆಗೆ ತನ್ನ ನಾನ್ ಅಟ್ಯಾಚ್ಮೆಂಟ್ ಮತ್ತು ಯಾವುದೇ ರೀತಿಯ ಬಂಧನಗಳ ಇಲ್ಲದಂತೆ ತನ್ನ ಒಂದು ಜೀವನವನ್ನು, ತನ್ನ ಅಂತಿಮ ಸಮಾಧಾನವನ್ನು ಪಡೆದುಕೊಳ್ಳಲು ಅವನೇನು ಮಾಡ್ತಾನೆ, ಆ ತೋಟದ ಕಡೆಗೆ ಹೆಜ್ಜೆ ಆಗ್ತಾ ಹೋಗ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ವೆಂಡರ್ಸ್ ಸ್ವೀಟ್ಸ್, ದ ವೆಂಡರ್ ಆಫ್ ಸ್ವೀಟ್ಸ್ ಬೈ R.K. ನಾರಾಯಣನ್. ಈ ಒಂದು ಸಮರಿ ಕನ್ನಡದಲ್ಲಿ ತಿಳಿಸಿರ್ತೇನೆ. ಇಂಗ್ಲೀಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ.